ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಥರ್ಸ್ಡೇ ಈವ್ನಿಂಗು ಫ್ರೆಂಡ್ಸ್. ಈವ್ನಿಂಗಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ನನ್ನ ರೊಟೀನ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಇದು. ಇವತ್ತು ಈವ್ನಿಂಗ್ ಮಳೆ ಕೂಡ ಬರ್ತಾಯಿತ್ತು, ಲೈಟಾಗಿ ತುಂತುರು ಮಳೆ ಆಗ್ತಾಯಿತ್ತು. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನ ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಿಟ್ಟಿದ್ದೆ. ಜ್ವರ ಬರ್ತಿದ್ಯಮ್ಮ ಮಳೆ ನೀಕಂದ? ಹೌದಾ? ವೆದರ್ ಮಾತ್ರ ಸಖತ್ತಾಗಿತ್ತು, ಹಾಗಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಆಡ್ತಾಯಿದ್ರು. ಸೊ ಇವತ್ತು ಈವ್ನಿಂಗ್ ಬಂದುಬಿಟ್ಟು ನಾನು ಅಡುಗೆ ಏನು ಪ್ರಿಪೇರ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ ಸ್ವಲ್ಪ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಹೋಗಿ ಊಟ ಮಾಡಿ, ಹಾಗಾಗಿ ಇವತ್ತು ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಏನೂ ಅಡುಗೆ ಮಾಡಿರಲಿಲ್ಲ. ಇದು ರೆಸ್ಟೋರೆಂಟ್ ಬಂದುಬಿಟ್ಟು ಬಗಲ್ಗುಂಟೆಯಲ್ಲಿದೆ, ಇಲೈಟ್ ರೆಸ್ಟೋರೆಂಟ್ ಅಂತ ಹೇಳಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಅಲ್ಲಿ ಹೋಗಿದ್ವಿ ನಾವು. ಅಂದರೆ ಯೂಶ್ವಲಿ ನಾವು ಬೇರೆ ಕಡೆನೂ ಹೋಗ್ತೀವಿ, ನಾವು ಒಂದೇ ಈ ಥರ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಏನೂ ಇರೋದಿಲ್ಲ. ನಮಗೆ ಸಡನ್ನಾಗಿ ಎಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಆ ರೀತಿ ಹೋಗ್ಬಿಡ್ತೀವಿ ಅಷ್ಟೇ. ಇದು ಬಂದುಬಿಟ್ಟು ಬಗಲ್ಗುಂಟೆಯಲ್ಲಿದೆ ಇಲೈಟ್ ರೆಸ್ಟೋರೆಂಟ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ, ಹಾಗೆ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬ ದಿನ ಆಗಿತ್ತು, ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ ಇವತ್ತು ಡಿನ್ನರ್ಗೆ ಅಂತ ಹೇಳಿ. ಸೊ ಡಿನ್ನರ್ಗೆ ಬಂದಿದ್ದೀವಿ ಎಲ್ಲರೂ. ಹಲೋ ಫ್ರೆಂಡ್ಸ್. ಪಾಪು ಆರ್ಸಿ ಮೊನ್ನೆ 1.5 ತಿಂಗಳಾಗಿದೆ ಏನಂತ ತಗೊಳ್ತೀರಾ? ಏನು ಬೇಕು ನಿಮಗೆ? ಚಿಕನ್ ಲಾಲಿಪಾಪ್ ಬೇಕು. ಚಿಕನ್ ಲಾಲಿಪಾಪ್ ಬೇಕು. ಏನು ಬೇಕು? ಚಿಲ್ಲಿ ಚಿಕನ್ ಬೇಕು ಅಂತ ಬೇಬಿ. ಏನು ಬೇಕು ಕಳ್ಳ ನಿಮಗೆ? ಕಳ್ಳ ಏನು ಬೇಕು? ಹೆಂಗೆ ನೋಡ್ತಾನೆ ಹೆಂಗೆ? ಏನು ಬೇಕಾ ನಿಮಗೆ? ಏನಕ್ಕೆ ಬಂದಿರೋದು ಈಗ ನೀನು? ಹಾಂ, ಏನಕ್ಕೆ ಬಂದಿದ್ದೀಯ? ನಾನು ಊಟ ಮಾಡಕ್ಕೆ ಬಂದಿದ್ದೀನಿ. ಇವತ್ತು ಯಾರ್ದು ಪಾರ್ಟಿ? ಅಮ್ಮ. ಯಾರು ಕೊಡಿಸ್ತಿರೋದು ಪಾರ್ಟಿ ನಿಮಗೆ? ಹಾಂ, ಪಾರ್ಟಿ ಯಾರು ಕೊಡಿಸ್ತಿರೋದು? ಹೇಳು ಹೇಳು, ವ್ಯೂವರ್ಸ್ ಕೇಳ್ತಾರೆ. ಪಾರ್ಟಿ ಯಾರು ಕೊಡಿಸ್ತಿದ್ದಾರೆ? ಅವ್ರು ಯಾರು ಕೊಡಿಸ್ತಿರೋರು? ಕೊಡಿಸ್ತಿದ್ದಾರೆ ಅಪ್ಪ. ಅಪ್ಪ ಪಾರ್ಟಿ ಕೊಡಿಸ್ತೈತಾ? ನೀ ಇಲ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಕಂಟಿನ್ಯೂಸ್ ಆಗಿ ಮೇಲಿಂದ ಮೇಲೆ ಕಾಲ್ಸ್ಗಳು ಬರ್ತಾನೆ ಇರುತ್ತೆ ಆಫೀಸ್ ಕಡೆಯಿಂದ. ಹಾಗಾಗಿ ನಾನಿಲ್ಲಿ ಮತ್ತೆ ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಮಕ್ಕಳಂತೂ ಸಖತ್ ಇಷ್ಟಪಟ್ಟರು. ಮಕ್ಕಳು ಸ್ವಲ್ಪ ರೋಲ್ಗಳನ್ನ ಇಷ್ಟಪಟ್ಟು ಊಟ ಮಾಡಿದರು. ಎಲ್ಲನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೀ ಫುಡ್ಸ್ ಎಲ್ಲ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಪ್ರಾನ್ಸ್ ಕರಿ ಆರ್ಡ್ರ್ ಮಾಡಿದರು. ಅದು ಸಖತ್ ಇಷ್ಟ ಆಗಿಬಿಟ್ಟಿದೆ ಅವ್ರಿಗಂತೂ. ನೋಡಿ ಹೇಳ್ತಾರೆ. ತಿನ್ಬಿಟ್ಟು ಹೇಳ್ರಿ ಟೇಸ್ಟ್. ತಿಂದ್ಬಿಟ್ಟು ಹೇಳಿ. ಚೆನ್ನಾಗಿದೆ ಅಮ್ಮ. ನನಗೆ ಪ್ರಾನ್ಸ್ ಕರಿ ಇಷ್ಟ ಆಗೋದಿಲ್ಲ, ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಅಮ್ಮ ರೋಲ್ ಹೇಗಿದೆಯಮ್ಮ? ತುಂಬ ಚೆನ್ನಾಗಿದೆ ರೋಲು. ನಾನು ತಿಂದೆ, ರೋಲ್ ಚೆನ್ನಾಗಿದೆ. ಇನ್ನು ನಾವಿಲ್ಲಿ ಆರ್ಡ್ರ್ ಮಾಡಿರೋಂಥ ಚಿಕನ್ ರೋಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಖತ್ ಟೇಸ್ಟಿಯಾಗಿತ್ತು, ಅದು ಮಾತ್ರ ನಮ್ಗೆ ಸಖತ್ ಇಷ್ಟ ಆಯಿತು. ಹಾಗೆ ನನ್ನ ಚಿಕ್ಕ ಮಗಳು ಬಂದುಬಿಟ್ಟು ಯಾವಾಗಲೂ ನನ್ನ ಮೇಲೆ ಡಿಪೆಂಡ್ ಆಗಿರ್ತಿದ್ದವಳು. ಇವತ್ತು ಫಸ್ಟ್ ಟೈಮು ಅವಳು ಪಾಡಿಗಳು ಊಟ ಮಾಡ್ತಿದ್ದಾಳೆ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ಅಂತೂ ನನ್ನ ಮಗಳು ದೊಡ್ಡವಳಾದ್ಲಲ್ಲಪ್ಪ ಅಂತ ಅಂದ್ಕೊಂಡೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನನಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕೋ ರೊಟೀನ್ ಇವತ್ತಿರುತ್ತೆ. ವೀಕ್ಲಿ ಒನ್ಸ್ ಒಬ್ಬೊಬ್ರದ್ದು ರೊಟೀನ್ ಇರುತ್ತೆ. ಹಾಗಾಗಿ ನಂದು ಫ್ರೈಡೇ ಇರೋದ್ರಿಂದ ಇವತ್ತು ನಾನು ರಂಗೋಲಿ ಎಲ್ಲ ಹಾಕಿ ಬಂದೆ. ಇವತ್ತು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಇಲ್ಲಿ
1 ಕಪ್ ಮೊಸರು ಉಳಿದಿತ್ತು ನೆನ್ನೆದು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟಿಗೆ ಹಾಕಿ ನಾದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತಲೇ ಹೇಳ್ಬೋದು. ಇಲ್ಲಿ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ನಾನು ಒಂದು ಅರ್ಧ ಬೆಳ್ಳುಳ್ಳಿ ಮತ್ತು 1 ಟೊಮೊಟೊ, ಫುಲ್ ಟೊಮೊಟೊ, 1 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನಾನು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಕಡಲೆ ಬೀಜದ ಪುಡಿನ ಕೂಡ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ, ಅದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇದು ಕಲರ್ ಎಲ್ಲ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡಿದಾದಮೇಲೆ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸರಿ ನಾವು ಮಿಕ್ಸ್ ಮಾಡಿ ಬಿಸಿ ಆರೋದಕ್ಕೆ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಬಿಸಿ ಆರಿದಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅಷ್ಟೊತ್ತಿಗೆ ಚಪಾತಿ ಕೂಡ ನಾನು ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಧ್ಯದಲ್ಲಿ ಎಣ್ಣೆ ಸವರ್ಬಿಟ್ಟು ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಂಡು ಲಟ್ಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ 3 ಲೇಯರ್ ಚಪಾತಿ ಆಗುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಈ ರೀತಿ ಮಾಡಿ ಕೊಡೋದ್ರಿಂದ ಅದು ಸ್ವಲ್ಪ ಹಾರ್ಡ್ ಆಗೋದಿಲ್ಲ, ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಮಧ್ಯಾಹ್ನ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಇವತ್ತು ಮೊಸರು ಹಾಕಿದ್ನಲ್ವಾ, ತುಂಬಾ ಚೆನ್ನಾಗಿ ಉಬ್ಬಿ ಬಂತು ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಕೂಡ ಸಖತ್ತಾಗಿ ಬರುತ್ತೆ. ನೀವು ಇಲ್ಲಾಂದರೆ ಮೊಸರಿಲ್ಲ ಅಂತಂದರೆ ಇನ್ನೂ ಒಂಥರ ಮಾಡ್ಬೋದು. ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಲ್ಲ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿರೋ ಅಂಥದ್ದು ಬಿಸಿ ಹಾರಿತ್ತಲ್ವ, ಅದನ್ನು ಕೂಡ ನಾನು ಮಿಕ್ಸಿಗೆ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ. ಇಲ್ಲಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಅದನ್ನು ಒಂದು ಉಗುರು ಬೆಚ್ಚಗೆ ಕಾದಿರೋಂಥ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಈ ಬದನೆಕಾಯಿನ 4 ಭಾಗ ಈ ರೀತಿ ಮಧ್ಯದಲ್ಲಿ ಸೀಳ್ಬಿಟ್ಟು ಅದನ್ನು ಒಂದು 10 ನಿಮಿಷ ಇದರಲ್ಲಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಏನಾದರೂ ಹುಳಗಳಿದ್ದರೆ ಬಂದುಬಿಡುತ್ತೆ ಹೊರಗೆ. ಸೊ ಈಗ 10 ನಿಮಿಷ ಆದಮೇಲೆ ನಾನು ಅದನ್ನೆಲ್ಲ ಎತ್ಕೊಂಡ್ಬಿಟ್ಟು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲನೂ ಅದರೊಳಗಡೆ ತುಂಬಿಬಿಟ್ಟು ನಾನು ಈ ರೀತಿ ಎಣ್ಣೆಯಲ್ಲಿ ಹಾಕಿಬಿಡೋದು ಅಷ್ಟೇ. ಒಂದು ದೊಡ್ಡ ಕಡಾಯಿ ತೊಗೊಳ್ತೀನಿ, ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ, ಇಲ್ಲಿ ಕರ್ಬೇವಿನ ಸೊಪ್ಪು ನನ್ನ ಹತ್ರ ಇರಲಿಲ್ಲ, ಕರ್ಬೇವಿನ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಒಂದು ಅರ್ಧ ಗಾತ್ರದ ಈರುಳ್ಳಿನ ಹಾಕ್ಕೊಂಡು ಇದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಆವಾಗಲೇ ನಾವು ಇರೋವಂಥ ಬದನೆಕಾಯಿ ಮಸಾಲೆ ಎಲ್ಲ ತುಂಬಿಟ್ಟಿರೋವಂಥ ಬದನೆಕಾಯಿನ ನೀಟಾಗಿ ಆದಷ್ಟು 3/4 ಭಾಗ ಬದನೆಕಾಯಿಗಳು ಎಣ್ಣೆನಲ್ಲೇ ಫ್ರೈ ಆಗಿಬಿಡಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಲಾಸ್ಟಿಗೆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನಾವು ಹುರಿದಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಶೇಂಗಾ ಪುಡಿನ ನಾವು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಚಪಾತಿಗೆ ಇದಕ್ಕೆಲ್ಲನೂ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ಬದನೆಕಾಯಿ ಮತ್ತು ಚಪಾತಿ ಕೂಡ ರೆಡಿಯಾಗಿದೆ. ಇನ್ನು ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಫ್ರೆಂಡ್ಸ್ ಬ್ಲೂ ಥೀಮ್ ಹೇಳಿದರು, ಅಂದರೆ ಬ್ಲೂ ಡ್ರೆಸ್ ಹಾಕಿಬಿಟ್ಟು ಒಂದು ಬ್ಲೂ ಕಲರ್ ಟಾಯ್ನ ಕೊಟ್ಬಿಟ್ಟು ಕಳಿಸ್ಬೇಕಿತ್ತು. ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ನಾನು ಈ ರೀತಿ ರೆಡಿ ಮಾಡಿದ್ದೆ ನನ್ನ ಮಗಳನ್ನ. ನೋಡೋದಕ್ಕೂ ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಇನ್ನು ನನ್ನ ಹಸ್ಬೆಂಡ್ ಕೂಡ ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವರು ಕೂಡ ಬಂದು ನೀಟಾಗಿ ರೆಡಿ ಆಗಿಬಿಟ್ಟು ಅವರು ಕೂಡ ತಿಂಡಿ ಮಾಡಿ ಆಫೀಸಿಗೆ ಹೊರಡ್ತಾರೆ. ಇನ್ನು ಅವ್ರ ಲಂಚ್ ಬಾಕ್ಸ್ ಎಲ್ಲ ನಾನು ಪ್ಯಾಕ್ ಮಾಡಿ ರೆಡಿ ಇಟ್ಟಿರ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳದ್ದು ಸ್ಕೂಲ್ನಲ್ಲಿ ಸೆಲೆಬ್ರೇಟ್ ಮಾಡಿರೋವಂಥ ಕೆಲವೊಂದು ಫೋಟೋಸ್ಗಳನ್ನ ಕೂಡ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್.